ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಇನ್ನೇನು ಅಧಿಕಾರಕ್ಕೆ ಒಂದೇ ಮೆಟ್ಟಿಲು. ಜಮ್ಮು ಕಾಶ್ಮೀರ ನಮ್ಮದೇ, ಪಕ್ಕಾ ಲೆಕ್ಕಾಚಾರ ಉಲ್ಟಾ ಪಲ್ಟಾ. ಲೋಕಸಭಾ ಚುನಾವಣೆಯಲ್ಲಿ 99 ಸ್ಥಾನದ ನಂತರ ಜೋಶ್ ಹೆಚ್ಚಿಸಿಕೊಂಡ ರಾಹುಲ್ ಗಾಂಧಿ, ಎರಡನೇ ಬಾರಿ ಮುಖ್ಯಮಂತ್ರಿ ಸ್ಥಾನದ ಕನಸು ಕಟ್ಟಿಕೊಂಡ ಉಮರ್ ಅಬ್ದುಲ್ಲಾ, ಮೆಹಬೂಬಾ ಮುಫ್ತಿ, ಫರೂಕ್ ಅಬ್ದುಲ್ಲಾ ಲೆಕ್ಕಾಚಾರ ಇದೊಂದು ಹೆಸರು ಉಲ್ಟಾ ಪಲ್ಟಾ ಮಾಡುತ್ತಾ. ಜಮ್ಮು ಕಾಶ್ಮೀರ ಚುನಾವಣೆ ಅನೌನ್ಸ್ ನಂತರ ಕಾಂಗ್ರೆಸ್, ಎನ್ಸಿ, ಪಿಡಿಪಿ ಕಾಶ್ಮೀರ ಅಧಿಕಾರ ಗದ್ದುಗೆ ಏರುವುದಕ್ಕಾಗಿ ಹೊಂದಾಣಿಕೆ ಮಾಡಿಕೊಂಡಿತ್ತು. ಒಟ್ಟು 90 ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಸಿ 51, ಕಾಂಗ್ರೆಸ್ 32 ಮತ್ತು ಉಳಿದ 5 ಕ್ಷೇತ್ರದಲ್ಲಿ ಫ್ರೆಂಡ್ಶಿಪ್ ಪಾಲಿಟಿಕ್ಸ್. ಹೇಗಾದರೂ ಜಮ್ಮು ಕಾಶ್ಮೀರದಲ್ಲಿ ಏನೆಲ್ಲ ಅಂದರೂ ಕಾಂಗ್ರೆಸ್ 10 ಸ್ಥಾನ ಗೆಲ್ಲುತ್ತೆ. 370 ವಿಶೇಷ ಸ್ಥಾನಮಾನ ರದ್ದು, ಮೋದಿ ವಿರುದ್ಧ ನೆರೆಟಿವ್ ಇದೆ, ಅಧಿಕಾರ ಪಕ್ಕಾ ಲೆಕ್ಕಾಚಾರ, ಇಂಜಿನಿಯರ್ ರಶೀದ್ ಎಂಟ್ರಿ ಚುನಾವಣೆಯ ಚಿತ್ರ ಬದಲಿಸಲಿದೆಯಾ ಗೊತ್ತಿಲ್ಲ. ರಶೀದ್ ಎಂಟ್ರಿಗೂ ಮುನ್ನ ಇದ್ದ ಲೆಕ್ಕಾಚಾರವೇ ಬೇರೆ, ಈಗಿನ ಲೆಕ್ಕಾಚಾರವೇ ಬೇರೆ. ಜಮ್ಮು ಕಾಶ್ಮೀರ ಅತಂತ್ರವಾದ, ಆದರೆ ಸರ್ಕಾರ ರಚನೆ ಕಿಂಗ್ ಪಿನ್ ರಶೀದ್ ಆಗ್ತಾರ. ರಶೀದ್ ಕಾಶ್ಮೀರ ಚುನಾವಣೆ ಇಂಜಿನ್ ದಿಕ್ಕು ಬದಲಿಸ್ತಾರ. ಹಾಗಾದರೆ ಇಂಜಿನಿಯರ್ ರಶೀದ್ ಯಾರು? ದಿಢೀರ್ ಈ ಹೆಸರು ಮುನ್ನೆಲೆಗೆ ಬಂದಿದ್ದು ಹೇಗೆ? ಕಾಶ್ಮೀರ ಚುನಾವಣೆ ಕಿಂಗ್ ಮೇಕರ್ ಆಗ್ತಾರ ವಿವರಿಸುವ ಚಿಕ್ಕ ಪ್ರಯತ್ನ ಇಲ್ಲಿದೆ. ಇಂಜಿನಿಯರ್ ರಶೀದ್ ಫುಲ್ ನೇಮ್ ಶೇಖ್ ಅಬ್ದುಲ್ ರಶೀದ್. ಭಯೋತ್ಪಾದಕರಿಗೆ ಧನ ಸಹಾಯ ಆರೋಪದ ಮೇಲೆ ಬಂಧನಕ್ಕೊಳಗಾಗಿ ಜೈಲಲ್ಲಿದ್ದರು. ಜಮ್ಮು ಮತ್ತು ಕಾಶ್ಮೀರ ಬಾರಾಮುಲ್ಲಾ ಲೋಕಸಭಾ ಕ್ಷೇತ್ರದ ಸದಸ್ಯ. 2 ಲಕ್ಷ ಮತಗಳ ಅಂತರದಲ್ಲಿ ಮಾಜಿ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಸೋತು ಹೋಗ್ತಾರೆ. 2005ರಲ್ಲಿ ಉಗ್ರಗಾಮಿಗಳಿಗೆ ಬೆಂಬಲ ನೀಡಿದ್ದಕ್ಕಾಗಿ ಶ್ರೀನಗರದಲ್ಲಿ ಎನ್ಒಜಿ ರಶೀದನ್ನು ಬಂಧಿಸಿ ಜೈಲಿಗೆ ತಳ್ಳುತ್ತೆ. ಆಗಸ್ಟ್ 2019ರಲ್ಲಿ ಭಯೋತ್ಪಾದಕರಿಗೆ ಧನ ಸಹಾಯ, ಕಾನೂನು ಬಾಹಿರ ಚಟುವಟಿಕೆ ಆರೋಪದಲ್ಲಿ ಬಂಧಿಸಲಾಗಿತ್ತು. 2024 ಸಂಸತ್ ಚುನಾವಣೆಯಲ್ಲಿ ಜೈಲಿನಲ್ಲೇ ಸ್ಪರ್ಧಿಸಿ ಗೆದ್ದಿದ್ದರು. 2024 ಸೆಪ್ಟೆಂಬರ್ 11ರಂದು ಕೋರ್ಟ್ ರಶೀದಿಗೆ ಅಕ್ಟೋಬರ್ 2ರವರೆಗೆ ಮಧ್ಯಂತರ ಜಾಮೀನು ನೀಡಿದೆ. ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆ ಪ್ರಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಜೈಲಿನಿಂದ ಬಂದ ರಶೀದ್ ನೇರ ಚುನಾವಣೆ ಅಖಾಡಕ್ಕಿಳಿದಿದ್ದಾರೆ. ರಶೀದ್ ಬೆನ್ನಿಗೆ ನಿಂತ ಬೆಂಬಲಿಗರ ದಂಡು ಕಂಡು ಅಧಿಕಾರದ ಕನಸು ಕಾಣುತ್ತಿದ್ದರು ಸಣ್ಣಕ್ಕೆ ಬೆವರಿ ಹೋಗಿದ್ದಾರೆ. ರಶೀದ್ 2008ರಲ್ಲಿ ನಿರ್ಮಾಣ ಇಂಜಿನಿಯರಿಂಗ್ ವೃತ್ತಿಯಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು. 2008 ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆಯಲ್ಲಿ ಲ್ಯಾಂಗೇಟ್ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದರು. 2014ರಲ್ಲಿ ಮತ್ತೆ ಪುನರಾಯ್ಕೆಯಾಗಿದ್ದರು. ರಶೀದ್ ಸ್ಥಾಪಿಸಿದ ಪಕ್ಷದ ಹೆಸರೇನು ಗೊತ್ತಾ? ಜಮ್ಮು ಮತ್ತು ಕಾಶ್ಮೀರ ಅವಾಮಿ ಇತ್ತೆಹಾದ್ ಪಾರ್ಟಿ. ರಶೀದ್ ಹುಟ್ಟೂರು ಲ್ಯಾಂಗೇಟ್ನಲ್ಲಿ ಕಾಶ್ಮೀರಿ ಪ್ರತ್ಯೇಕತಾವಾದಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದರು. 1978ರಲ್ಲಿ ಅಬ್ದುಲ್ ಘನಿ ಲೋನ್ ನೇತೃತ್ವದ ಪೀಪಲ್ ಕಾನ್ಫರೆನ್ಸ್ ಸೇರಿದರು. 1987ರಲ್ಲಿ ಪೀಪಲ್ಸ್ ಕಾನ್ಫರೆನ್ಸ್, 1987ರ ಚುನಾವಣೆಯಲ್ಲಿ ಹೋರಾಡಿದ ಮುಸ್ಲಿಂ ಯುನೈಟೆಡ್ ಫ್ರಂಟ್ ಪ್ರಮುಖ ಸದಸ್ಯ. ರಶೀದ್ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿ, ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ನಂತರ ರಾಜ್ಯ ಸರ್ಕಾರ ನಡೆಸುತ್ತಿದ್ದ ಜಮ್ಮು ಮತ್ತು ಕಾಶ್ಮೀರ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಇಂಜಿನಿಯರ್ ಆಗಿ 1 ದಶಕಕ್ಕೂ ಹೆಚ್ಚು ಕಾಲ ಕೆಲಸ ಮಾಡಿ ನಂತರ ರಾಜಕೀಯಕ್ಕೆ. ರಶೀದ್ ಜಾಮೀನು ಮೇಲೆ ಹೊರಗಡೆ ಬರೋದಕ್ಕೆ ಅಮಿತ್ ಶಾ ತಂತ್ರಗಾರಿಕೆ ಕಾರಣ ಎನ್ನುವುದು ಎನ್ಸಿ, ಕಾಂಗ್ರೆಸ್, ಪಿಡಿಪಿ ಆರೋಪ. ರಶೀದ್ ಏನು ಕೋರ್ಟ? ಆರೋಪಕ್ಕೆ ತಲೆ ಬಿಡಬೇಕಾದ್ರೂ ಬೇಡವಾ? ರಶೀದ್ ಎಂಟ್ರಿ ಕಾಶ್ಮೀರದಲ್ಲಿ ಸಿಗುತ್ತಿರುವ ಜನಬೆಂಬಲ. ಕಾಶ್ಮೀರ 47 ಕ್ಷೇತ್ರದಲ್ಲಿ 30ಕ್ಕೂ ಹೆಚ್ಚು ಸ್ಥಾನ ಕ್ಷೇತ್ರದಲ್ಲಿ ಸ್ಪರ್ಧೆ ಚುನಾವಣೆ ದಿಕ್ಕನ್ನೇ ಬದಲಿಸುವ ಎಲ್ಲ ಸಾಧ್ಯತೆ ಇದೆ. ಕಾಶ್ಮೀರದಲ್ಲಿ 97% ಮುಸ್ಲಿಂ ಜನಸಂಖ್ಯೆ ಇದೆ. ಕಾಂಗ್ರೆಸ್, ಎನ್ಸಿ ಕಾಶ್ಮೀರ ವಿಧಾನಸಭಾ ಕ್ಷೇತ್ರದ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದೆ.
ಈಗ ರಶೀದ್ ಎಂಟ್ರಿ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಆಗುತ್ತಾ ಗೊತ್ತಿಲ್ಲ. ರಶೀದ್ ಬಾರಾಮುಲ್ಲಾ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಬಾರಾಮುಲ್ಲಾದಲ್ಲಿ 16 ವಿಧಾನಸಭಾ ಕ್ಷೇತ್ರದ 14 ಕ್ಷೇತ್ರ ರಶೀದಿಗೆ ಲೀಡ್ ಕೊಟ್ಟಿದೆ. ಎಲ್ಲಾದರೂ ರಶೀದ್ 10-14 ಕ್ಷೇತ್ರ ಗೆದ್ದರೆ NC PDP ಕನಸು ಭಗ್ನ. ರಶೀದ್ ಸಪೋರ್ಟ್ ಇಲ್ಲದೆ ಸರ್ಕಾರ ರಚನೆ ಅಸಾಧ್ಯ. NC PDP ಕಾಂಗ್ರೆಸ್ ರಶೀದ್ BJP ಏಜೆಂಟ್, ಇದೆಲ್ಲ ಅಮಿತ್ ಶಾ ಕಿತಾಪತಿ ಎನ್ನುತ್ತಿದ್ದಾರೆ. ರಶೀದ್ ಮಾತ್ರ BJP ವಿರುದ್ಧ ಸಖತ್ ವಾಗ್ದಾಳಿ ನಡೆಸಿದ್ದಾರೆ. 370 ಮರುಸ್ಥಾಪನೆ ಆಗಬೇಕು, ವಿಶೇಷ ಸ್ಥಾನಮಾನ ಬೇಕು, ಮೋದಿ ಅಭಿವೃದ್ಧಿ ಕಾಶ್ಮೀರಕ್ಕೆ ಬೇಡ, ಮೋದಿ ಅಭಿವೃದ್ಧಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ದ್ವೇಷ ಭಾಷಣ ಬರೆದಿದ್ದಾರೆ. ಅಂತೂ ಕಾಶ್ಮೀರ ಚುನಾವಣೆ ಕಣಕ್ಕೆ ಮತ್ತೊಬ್ಬ ಪ್ರತ್ಯೇಕವಾದ ಎಂಟ್ರಿ. ಚುನಾವಣೆ ದಿಕ್ಕು ಬದಲಿಸಿದ್ದು ಸುಳ್ಳಂತೂ ಅಲ್ಲ. ಅಮಿತ್ ಶಾ ಚುನಾವಣೆ ತಂತ್ರಗಾರಿಕೆ ಇಲ್ಲಿ ಕೆಲಸ ಮಾಡಿದೆ. ಜಮ್ಮು ಕ್ಷೇತ್ರದ ಎಲ್ಲ 43 ಕ್ಷೇತ್ರದಲ್ಲಿ BJP ಕ್ಯಾಂಡಿಡೇಟ್ ಹಾಕಿದರೆ ಕಾಶ್ಮೀರದಲ್ಲಿ 19 ಸ್ಥಾನದಲ್ಲಿ BJP ಸ್ಪರ್ಧಿಸುತ್ತಿದೆ. BJP ಜಮ್ಮುವಿನಲ್ಲಿ 30ರಿಂದ 35 ಸ್ಥಾನ, ಕಾಂಗ್ರೆಸ್ 8ರಿಂದ 10 ಸ್ಥಾನ ಪಡೆಯಬಹುದು ಎನ್ನುವುದು ಚುನಾವಣೆ ಸಮೀಕ್ಷೆ. ಕಾಶ್ಮೀರ 19 ಸ್ಥಾನದಲ್ಲಿ BJP ಕೊನೆ ಪಕ್ಷ 5 ಸ್ಥಾನ ಪಡೆಯಿತು ಅಂತಿಟ್ಕೊಳ್ಳಿ. ಅಧಿಕಾರ ಬೇಕಾದರೆ ಮತ್ತೊಬ್ಬರ ಸಪೋರ್ಟ್ ಬೇಕೇ ಬೇಕು. ಅದಕ್ಕೆ ಹೇಳಿದ್ದು ಇಂಜಿನಿಯರ್ ರಶೀದ್ ಕಿಂಗ್ ಮೇಕರ್ ಅಂತ. ಅಂದಹಾಗೆ ಸೆಪ್ಟೆಂಬರ್ 18, 25, ಅಕ್ಟೋಬರ್ 2 ಚುನಾವಣೆ ನಡೆದು 4ಕ್ಕೆ ರಿಸಲ್ಟ್. ರಶೀದ್ಗೆ ಅಕ್ಟೋಬರ್ 2ರ ತನಕ ಕಾಶ್ಮೀರದಿರಲು ಅಡ್ಡಿ ಇಲ್ಲ. ರಶೀದ್ ಜೈಲಿಗೆ ಹೋದರೂ ಜಮ್ಮು ಕಾಶ್ಮೀರ ಚುನಾವಣೆ ಚದುರಂಗದಾಟದಲ್ಲಿ ರಶೀದ್ ಇಲ್ಲದೆ ರಾಜನೂ ನಡೆಯೋಲ್ಲ, ಮಂತ್ರಿನೂ ನಡೆಯೋಲ್ಲ. ಇವಿಷ್ಟು ಜಮ್ಮು ಕಾಶ್ಮೀರ ಚುನಾವಣೆ ರಶೀದ್ ಎಂಟ್ರಿ ಸ್ಟೋರಿ. ನೀವಿನ್ನೂ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್. Hukum makasih apa ya, Rahim, itu imat nih, putih-putih. Oh.